ಏನು ಹೇಳ್ತೀರಿ ಸರ್? ಸೌದಿ ಮಂಗಳವಾರ ಅಥವಾ ಬುಧವಾರ ಬಿಜೆಪಿ ಸೇರ್ಪಡೆ ಆಗ್ತೀರಾ ನಾವು? ನೋಡ್ರಿ, ಇದೆಲ್ಲ ಸತ್ಯಕ್ಕೆ ದೂರವಾಗಿದ್ದ ವಿಚಾರ. ಸೌದಿಯವರು ನನ್ನ ಆತ್ಮೀಯ ಗೆಳೆಯರು. ರಾತ್ರಿ ನಾನು ಅವ್ರ ಜೊತೆಗೆ ಭಾಳಷ್ಟು ದೀರ್ಘವಾಗಿ ಮಾತಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಅವರು ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ಇದು ಸತ್ಯಕ್ಕೆ ದೂರವಾಗಿದ್ದ ವಿಚಾರ. ಅವರು ಕಾಂಗ್ರೆಸ್ ಪಾಲಿಸಿನ, ಕಾಂಗ್ರೆಸ್ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ದಾರೆ, ಇಲ್ಲೇ ಇರ್ತಾರೆ. ಸರ್, ಜಗದೀಶ್ ಶೆಟ್ಟರ್ ಅವರು DCM ಜೊತೆಗೆ ಇದ್ದರು, ಮತ್ತು ಅವ್ರೂ ಮಾತುಕತೆ ಆದರೂ ಕೂಡ ಅವರು ಬಿಜೆಪಿಗೆ ಹೋಗಿದ್ದಾರೆ. ಇದನ್ನು ಅವರಿಗೆ ಪ್ರಶ್ನೆ ಕೇಳಬೇಕು. ಕಾಂಗ್ರೆಸ್ ಪಕ್ಷ ಅವ್ರನ್ನ ಅತ್ಯಂತ ಗೌರವಯುತವಾಗಿ ಅವರಿಗೆ BJP ಟಿಕೆಟ್ ಕೊಡದಿದ್ದ ಸಂದರ್ಭದಲ್ಲೂ ಕೂಡ ಟಿಕೆಟನ್ನು ನೀಡಿ ಅವ್ರು ಸೋತರೂ ಸಹ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ಅತ್ಯಂತ ಗೌರವವನ್ನು ಪ್ರದರ್ಶನ ಮಾಡಿದೆ ಅಂತಕ್ಕಂಥದ್ದು ಇಡೀ ನಾಡಿನ ಜನತೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಅವರು ಮತ್ತೆ ಯಾಕೆ ಹೋದರು ಅನ್ನೋದು ನೀವು ಅವ್ರನ್ನೇ ಕೇಳಬೇಕು. ಈಗ ಸೌದಿಯವರು ಕೆಲವೊಂದು ಬೇಡಿಕೆಗಳನ್ನಿಟ್ಟಿದ್ದಾರೆ, ಮಿನಿಸ್ಟ್ರು ಮಾಡಬೇಕು, ಮತ್ತು ಎಲ್ಲ ಸುಳ್ಳು, ಸತ್ಯಕ್ಕೆಲ್ಲ ದೂರ. ಸರ್, ಈಗ ಕಾಂಗ್ರೆಸ್ ವಲಯದಲ್ಲಿ DCM ಚರ್ಚೆ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಯಾವ ಚರ್ಚೆನೂ ಇಲ್ಲ. ದಿ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಸಹ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ. ನಮ್ಮ ಮುಂದಿರ್ತಕ್ಕಂಥದ್ದು ಈಗ ಸದ್ಯ ಲೋಕಸಭಾ ಚುನಾವಣೆ, ನಾವು ಅದಕ್ಕೆ ಗಮನ ಹರಿಸಿದ್ದೀವಿ, ಇದರಲ್ಲಿ ಯಶಸ್ವಿ ಆಗ್ತೀವಿ. ರಘುಮೂರ್ತಿ ಅವರು ಪತ್ರ ಬರ್ತಿದ್ರು, ನಿಗಮ ಮಂಡಳಿಗೆ ನನ್ನ ಪರಿಗಣಿಸಬೇಡಿ ಅಂತ. ಅಂದರೆ ಅಸಮಾಧಾನ ಇದೆ, ಮಿನಿಸ್ಟ್ರು ಮಾಡಿಲ್ಲ ಅಂತ. ಅವ್ರಿಗೆ ಯಾವುದು ಅಸಮಾಧಾನ ಇಲ್ಲ. ಅವರು ಸದ್ಯಕ್ಕೆ ಈಗಿನ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ, ಇದರ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಲಿಕ್ಕಾಗದ್ರೆ ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾರೆ ಅಷ್ಟೇ. ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ನೇಮಕಾತಿಗೆ ಸಂಬಂಧಪಟ್ಟಂಗೆ ಕೆಲವು ಸಚಿವರು ಅಭಿಪ್ರಾಯ ಪಡ್ಕೊಂಡಿಲ್ಲ ಅಂತ ಇದೆ. ಮತ್ತು ನಿಮ್ಮ ರಾಜಣ್ಣ ಕೂಡ ಹೈಕಮಾಂಡ್ ವಿರುದ್ಧನೇ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗ್ತೀನಿ. ಸಿ, ವಿ ಆರ್ ಆಲ್ ಬೈಂಡೆಡ್ ಬೈ ದಿ ಹೈಕಮಾಂಡ್. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ಹೇಳ್ತದೆ ಆ ರೀತಿ ನಾವು ಹೋಗೋರು. ಈಗ ನೀವು ಸಚಿವರಾಗಿ ಯಾವುದಾದ್ರೂ ಅಭಿಪ್ರಾಯ ಕೊಟ್ಟಿದ್ರೆ ಕಾರ್ಯಕರ್ತರ ಪರವಾಗಿ? ನಾವು ಹೇಳಿದ್ದೀವಿ, ಅಭಿಪ್ರಾಯ ತೊಗೊಳ್ಳೋದು ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ಹೇಳಿದ್ದೀವಿ. ಸೊ ಇದರಲ್ಲೇನು ಹುಬ್ಬಳ್ಳಿನಲ್ಲಿ ಕಾಂಗ್ರೆಸ್ನ ಶಕ್ತಿ ಕುಂದುತ್ತಾ ಅಂತ ಶೆಟ್ಟರ್ ಹೋಗಿರೋದು. ಅವ್ರು ಬಂದಾಗಲೂ ಹೆಚ್ಚಲಿಲ್ಲ, ಹೋದಾಗೂ ಕುಂದಲ್ಲ. ಸೊ ಅವ್ರು ಬಂದಾಗ ಎಲ್ಲಿಗೆ ಹಚ್ಚಿತು? ಅವರೇ 35 ಸಾಲಿನ ಸೋತ್ಯಾರೆ. 35 ಸಾಲಿನ ಸೋತಿಲ್ವಾ? ಸರ್, ಈಗ ಆಪರೇಷನ್ ಕಮಲ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ವಾ? ಅಥವಾ ಯಾವುದಾದ್ರೂ ಸಂಪರ್ಕ ಮಾಡಿದಾರ ಕಾಂಗ್ರೆಸ್ ಶಾಸಕರನ್ನ BJP? ಭಯ ಬೇಡ. 2028ರವರೆಗೂ ನಾವು ಇಲ್ಲಿರ್ತೀವಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕದಲ್ಲಿ ಇರ್ತದೆ. ಈಗ 2.5 ವರ್ಷ ಆದಮೇಲೆ ಅದು ನಮಗೆ ಸಂಬಂಧ ವಿಚಾರ ಇದಲ್ಲ. ಸರ್ಕಾರ 28ರವರೆಗೂ ಇರ್ತೀವಿ ಅಂತ ಹೇಳ್ತೀನಿ, ಅಷ್ಟು ಮಾತ್ರ ಗೊತ್ತು. ನಿಮ್ಮ ಪೇಟದ ಸ್ಪೆಷಲ್ ಏನು ಸರ್? ಇದು ಇವತ್ತು ರಿಪಬ್ಲಿಕ್ ಡೇ. ಸೊ ಅಂಬೇಡ್ಕರ್ ಅವರ ಒಂದೇನು ವಾದ ಇತ್ತು, ಅದರ ದ್ಯೋತಕವಾಗಿ ನಾನು ಹಾಕೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.